ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ PGCET 2024 ಯಾರಾದರೆ ಎಕ್ಸಾಮಿನೇಷನ್ಸ್ ಬರೆದು ಈಗ ಫಸ್ಟ್ ರೌಂಡಲ್ಲಿ ಹಾಗೆ ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂಥ ವಿದ್ಯಾರ್ಥಿಗಳು, ಸುಮಾರು ವಿದ್ಯಾರ್ಥಿಗಳಾದರೆ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಎಷ್ಟು ಬರುತ್ತೆ, ಹಾಗೆ ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂತ ಈ ರೀತಿ ಆದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲನೂ ನಾನು ಕಂಪ್ಲೀಟಾಗಿ ಈ ವಿಡಿಯೋಲ್ಲಾದರೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಸ್ ಆಗಿ SSP ಸ್ಕಾಲರ್ಶಿಪ್ಪು ಹಾಗೆ ಗೌರ್ನಮೆಂಟ್ ರಿಲೇಟೆಡ್ ಹಾಸ್ಟೆಲ್ಸ್ದು ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಟೈಮ್ ಟು ಟೈಮ್ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ಈಗ ಲಾಸ್ಟ್ ಡೇಟ್ ಬಗ್ಗೆ ಆದರೆ ತಿಳ್ಕೊಳ್ಳೋಣ. ಯಾರೆಲ್ಲ ಒಂದು ಪ್ರೊಫೆಷ್ನಲ್ ಕೋರ್ಸಸ್ಸು ಹಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟೂಡೆಂಟ್ಸ್ ಇದ್ದಾರೆ ಅಂಥ ವಿದ್ಯಾರ್ಥಿಗಳು, ಅಂದರೆ ಇನ್ಕ್ಲೂಡಿಂಗ್ ನೀವು PGCET 2024 MBA MCA MTech ಅಂಥ ವಿದ್ಯಾರ್ಥಿಗಳಿಗೆ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗೆ ಡಿಸೆಂಬರು 20ನೇ ತಾರೀಕಾದರೆ ಇದೆ. ಇನ್ನು SC ST ವಿದ್ಯಾರ್ಥಿಗಳು ನೀವು ಲಾಸ್ಟ್ ಡೇಟ್ ಬಗ್ಗೆ ಆದರೆ ತಲೆ ಕೆಡಿಸ್ಕೊಳ್ಳೇಬೇಡಿ. ನಿಮಗೆ ಲಾಸ್ಟ್ ಡೇಟ್ನಾದರೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಈಗ ಡಿಸೆಂಬರ್ 31ರವರೆಗೂ ಆದರೆ ಇದೆ. ಇದಾದ ನಂತರನೂ ನಿಮಗೆ ಲಾಸ್ಟ್ ಡೇಟ್ ಆದರೆ ಎಕ್ಸ್ಟೆಂಡ್ ಮಾಡ್ತಾರೆ. ಲಾಸ್ಟ್ ಇಯರು ಮಿಸ್ ಮಾಡ್ಕೊಂಡಿರೋದು ಒಂದು OBC ವಿದ್ಯಾರ್ಥಿಗಳಿಗಷ್ಟೇ. SC ST ವಿದ್ಯಾರ್ಥಿಗಳು ಎಲ್ಲರೂ ಅಪ್ಲೈ ಮಾಡಿ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕಾಲರ್ಶಿಪ್ಸ್ ಆದರೆ ಬಂದಿದೆ. OBCಯಲ್ಲಿ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಬೇಗ ಒಂದು ಫಂಡ್ಸ್ ಆದರೆ ಕ್ಲೋಸ್ ಆಗಿದೆ ಅಂತ ಲಾಸ್ಟ್ ಡೇಟ್ ಹತ್ರ ಕ್ಲೋಸ್ ಮಾಡ್ತಾರೆ. SC ST ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಫಂಡ್ಸ್ ಇರೋದ್ರಿಂದ ನಿಮಗೆ ಮತ್ತೆ ಎಕ್ಸ್ಟೆಂಡ್ ಆದರೆ ಮಾಡ್ತಾರೆ. ಅದರಿಂದ ಈಗ ನೀವು ಅಡ್ಮಿಷನ್ ಆದರೆ ತಗೊಳ್ಳಿ. ಫಸ್ಟ್ ರೌಂಡಲ್ಲಿ ಈಗಾಗಲೇ ಅಡ್ಮಿಷನ್ ಆದರೆ ಆಗಿರ್ತೀರ. ಇನ್ನು ಸೆಕೆಂಡ್ ರೌಂಡಲ್ಲಿ ನೀವು ಯಾರೆಲ್ಲ ಈಗ ಅಡ್ಮಿಷನ್ ಆಗ್ತಿದ್ರೋ ಅಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಆದರೆ ಆಗಿ, ಇದಾದ ನಂತರ ನೀವು ಒಂದು ಕೋರ್ಸ್ ರಿಜಿಸ್ಟ್ರೇಷನ್ ಅಂತ UCMS ಪೋರ್ಟಲಲ್ಲಿ, ಹಾಗೆ ನಿಮ್ಮ ಕಾಲೇಜಲ್ಲಿ ನಿಮ್ಮ ಕೋರ್ಸ್ಗಾದರೆ ಅಡ್ಮಿಷನ್ ಆದ ನಂತರ ಒಂದು 10 to 15 ಡೇಸ್ ಆದರೆ ಟೈಮ್ ತಗೊಳ್ಳುತ್ತೆ ಎಲ್ಲ ಡೀಟೇಲ್ಸು ಅಪ್ಡೇಟ್ ಆಗೋಕ್ಕೆ. ಜಾಯ್ನಿಂಗ್ ರಿಪೋರ್ಟ್ ಎಲ್ಲ ಫಿಲ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ಈಗಾಗಲೇ ಯಾರೆಲ್ಲ ಅಡ್ಮಿಷನ್ ಆಗಿದ್ದೀರಾ ಅಂಥ ವಿದ್ಯಾರ್ಥಿಗಳು. ಅದಾದ ನಂತರ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡೋಕ್ಕಾಗುತ್ತೆ. ಇನ್ ಕೇಸ್ ನೀವು ಈಗ ಲಾಗಿನ್ ಆಗಿ ಈಗಾಗಲೇ ಅಕೌಂಟ್ ಇದ್ದರೆ ನೀವು ಡೈರೆಕ್ಟಾಗಿ ಯೂಸರ್ ID ಹಾಗೆ ಪಾಸ್ವರ್ಡ್ನ ಮೆನ್ಷನ್ ಮಾಡಿ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡ್ಬೋದು. ಆದರೆ ಸೆಕೆಂಡ್ ಸ್ಟೆಪ್ಪಲ್ಲಾದರೆ ನೀವು ಕೌನ್ಸ್ಲಿಂಗ್ ಡೇಟ್ ಆದರೆ ಕೇಳುತ್ತೆ. ಆಗ ನಿಮ್ಮ ಒಂದು KA ಕಡೆಯಿಂದ ಅಕಾಡೆಮಿಕ್ ಡೀಟೇಲ್ಸು ಶೇರ್ ಆಗಿಲ್ಲ ಅಂತ ಬರುತ್ತೆ. ಅದರಿಂದ ನೀವು ಈಗ ಅಪ್ಲೈ ಮಾಡೋಕ್ಕಾದರೆ ಆಗೋದಿಲ್ಲ. ಫಸ್ಟ್ ಸ್ಟೆಪ್ಪಲ್ಲಿ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಆದರೆ ಕೇಳುತ್ತೆ, ನಿಮ್ಮ ಕ್ಯಾಸ್ಟು ಹಾಗೆ ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಊರು ಎಲ್ಲ ಅಡ್ರೆಸ್ ಎಲ್ಲ ಅದನ್ನಾದರೆ ಫಿಲ್ ಮಾಡಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ UGನ PGನ ಅಂತ ಎಲ್ಲ ಕೇಳಿ ಅಲ್ಲಿ ಕೌನ್ಸ್ಲಿಂಗ್ ಡೇಟ್ ಆದರೆ ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಸರ್ ಕೌನ್ಸ್ಲಿಂಗ್ ನಂಬರ್ ಅಂದರೆ ಯಾವುದು ಅಂತ ಕೇಳ್ತಿದ್ದಾರೆ. ಕೌನ್ಸ್ಲಿಂಗ್ ನಂಬರ್ ಅಂದರೆ ನಿಮಗೆ ಸಪ್ರೇಟಾಗಿ ಯಾವುದೂ ಇಲ್ಲ. PGCET ನಂಬರ್ ಏನಾದರೆ ಇದೆ ಅದನ್ನು ನೀವು ಬಳಸಬೇಕಾಗುತ್ತೆ. ಆ ಕೌನ್ಸ್ಲಿಂಗ್ ನಂಬರ್ ಹಾಕಿ ಇಯರ್ ಆಫ್ ಪಾಸಿಂಗು 2024 ಎಲ್ಲ ಹಾಕಿ ನಿಮ್ಮ ಕೋರ್ಸ್ನ ಸೆಲೆಕ್ಟ್ ಮಾಡಿ. ಆಟೋಮೆಟಿಕ್ಕಾಗಿ ನಿಮ್ಮ ಕೋರ್ಸು ನಿಮ್ಮ ಕಾಲೇಜು ಯಾವುದಕ್ಕಾದರೆ ಅಡ್ಮಿಷನ್ ಆಗಿದ್ರೆ ಆ ಡೀಟೇಲ್ಸ್ ಆದರೆ ಫೆಚ್ ಆಗಬೇಕಾಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ. ಈಗಾಗಲೇ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಆದರೆ ಮಾಡಿರೋದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡಿಕೊಂಡು ಅಪ್ಲೈ ಮಾಡೋಕ್ಕಾದರೆ ಟ್ರೈ ಮಾಡ್ತಾಯಿರಿ. ಇನ್ ಕೇಸ್ ಅಪ್ಲೈ ಮಾಡೋಕ್ಕೆ ಆಗ್ತಿದೆ ಅಂದರೆ ಈಗಾಗಲೇ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರು, ಕೋರ್ಸ್ ರಿಜಿಸ್ಟ್ರೇಷನ್ ಎಲ್ಲ ಮುಗ್ದಿರೋ ವಿದ್ಯಾರ್ಥಿಗಳು ಟ್ರೈ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ವಿಡಿಯೋ, ಅದು ಲಾಸ್ಟ್ ಇಯರ್ ಮಾಡಿರೋದು. ಆದರೆ ಸೇಮ್ ಪ್ರೊಸೀಜರು. ನೀವಾದರೆ ಅದನ್ನು ನೋಡಿಕೊಂಡು ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು. ಇಲ್ಲಿ ಒಂದು 5 ಸ್ಟೆಪ್ಸ್ ಆದರೆ ಇದೆ. ಈ ಥರ್ಡ್ ಸ್ಟೆಪ್ ಆದರೆ ಆಪ್ಷನಲ್ಲು, ಅದು ಆಟೋಮೆಟಿಕ್ಕಾಗಿ ಸ್ಕಿಪ್ ಆಗುತ್ತೆ. ಅಟೆಸ್ಟೇಷನ್ ಡೀಟೇಲ್ಸು ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಇಲ್ಲಿ KYC ಆದರೆ ಕಂಪಲ್ಸರಿ ಮಾಡಬೇಕಾಗುತ್ತೆ. KYC ಸಬ್ಮಿಟ್ ಆದರೆ ಮಾಡಬೇಕಾಗುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಿ ನೀವು KYC ಮಾಡಬೇಕಾಗುತ್ತೆ. ಅದನ್ನು ಕ್ಲಿಯರಾಗಿ ಆ ವಿಡಿಯೋಲ್ಲಾದರೆ ಮೆನ್ಷನ್ ಮಾಡಿ ನಿಮಗಾದರೆ ತೋರಿಸಿದ್ದೀನಿ ಯಾವ ರೀತಿ ಆದರೆ ಅಪ್ಲೈ ಮಾಡಬೇಕು ಅಂತ. ಈಗ ಅಮೌಂಟು ಎಷ್ಟು ಬರುತ್ತೆ ಅಂತ ಹೇಳಬೇಕಾದ್ರೆ PGCET ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದಾರೆ ಅಂಥ ವಿದ್ಯಾರ್ಥಿಗಳಲ್ಲಿ ಒಂದು MBA MCA ಎಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ. OBC ವಿದ್ಯಾರ್ಥಿಗಳಿಗೆ ಅರೌಂಡು ನಿಮಗೆ 28ನಿಂದ ಒಂದು 30,000 ಆದರೆ ಫೀಸ್ ಕನ್ಸೆಷನಲ್ಲಿ ಬರುತ್ತೆ. ಇನ್ನು 10,000 ಆದರೆ ಎಕ್ಸ್ಟ್ರಾ ಯಾರೆಲ್ಲ ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಗೆಲ್ಲ ಎಲಿಜಿಬಲ್ ಇದ್ರೆ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೂ 10,000 ಆದರೆ ಎಕ್ಸ್ಟ್ರಾ ಆದರೆ ಅಮೌಂಟ್ ಆದರೆ ಬರುತ್ತೆ. ಇಲ್ಲಿ ನೋಡ್ಬೋದು, ನಾನು 2021-22 ಅಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಹಾಗೆ ನಮಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ಗಾದರೆ ಎಲಿಜಿಬಲ್ ಇದ್ದೆ ನಾನು.
ಆಗ ನನಗೆ 25,690 ರೂಪಾಯಿ, ಹಾಗೆ 10,000 ಎಕ್ಸ್ಟ್ರಾ ಅರೌಂಡು 35,000 ಆದರೆ ನನಗೆ ಬಂದಿತ್ತು. ಆದರೆ ನಾನು ಗೌರ್ನಮೆಂಟ್ ಕಾಲೇಜಸಲ್ಲಿ ಫೀಸ್ ಆದರೆ ನಾನು ಕಡಿಮೆ ಪೇ ಮಾಡಿದ್ದೆ, ಅದರಿಂದ ನಮಗೆ ಇಷ್ಟಾದರೆ ಬಂದಿದೆ. ಇನ್ನು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ OBC ವಿದ್ಯಾರ್ಥಿಗಳಿಗೆ ಅರೌಂಡು 30,000 ಫೀಸ್ ಸ್ಯಾಂಕ್ಷನ್ನಲ್ಲಿ ನಿಮಗೆ 30,000 ಆದರೆ ಬಂದಿರುತ್ತೆ. ಇನ್ನು ಎಕ್ಸ್ಟ್ರಾ ಆದರೆ ಚೀಫ್ ಮಿನಿಸ್ಟರು ರೈತ ವಿದ್ಯಾನಿಧಿ 10,000 ಆದರೆ ಎಲಿಜಿಬಲ್ ಇದ್ದರೆ ಬರುತ್ತೆ. ಇನ್ನು ಹುಡುಗಿರಿಗಾದರೆ 11,000 ಆದರೆ ಅದು ಬರುತ್ತೆ. ಇನ್ನು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು, ಹಾಗೆ ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಾದರೆ ತೋರಿಸ್ತೀನಿ. ಇನ್ನು ಇಲ್ಲಿ ನಾನು ಹಾಸ್ಟೆಲಲ್ಲಾದರೆ ಇದ್ದೆ, BCM ಹಾಸ್ಟೆಲ್ಸಲ್ಲಿ, ಗೌರ್ನಮೆಂಟ್ ಹಾಸ್ಟೆಲ್ಸಲ್ಲಿ. ಅದರಿಂದ ನನಗೆ ಒಂದು ಫುಡ್ ಆ್ಯಂಡ್ ಅಕಾಮಿಡೇಷನ್ ಆದರೆ ಇಲ್ಲ. ನೀವು ಇನ್ ಕೇಸ್ ಹಾಸ್ಟೆಲ್ಗೆ ಅಪ್ಲೈ ಮಾಡಿ ನಿಮಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸಿಗಲಿಲ್ಲ ಅಂದರೆ ನಿಮಗೂ ಒಂದು 15,000 ಎಕ್ಸ್ಟ್ರಾ ಅಮೌಂಟ್ ಆದರೆ ಬರುತ್ತೆ. ಅರೌಂಡು ನಿಮಗೆ ಅಪ್ ಟು ಒಂದು 50,000 ಅಮೌಂಟ್ ಆದರೆ ಬರೋ ಚಾನ್ಸಸ್ ಆದರೆ ಇದೆ. ಈಗಾಗಲೇ ನಾನು ಎಲ್ಲ ಸ್ಕೀಮ್ಸ್ನ ಯಾವ ರೀತಿ ಆದರೆ ಪಡ್ಕೋಬೇಕು, ಎಷ್ಟು ಸ್ಕಾಲರ್ಶಿಪ್ಸ್ ಆದರೆ ಬರುತ್ತೆ ಅಂತ PGCET ವಿದ್ಯಾರ್ಥಿಗಳಿಗೆ ಸಪ್ರೇಟ್ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಸುಮಾರು 15,000 ಜನ ಆದರೆ ನೋಡಿದ್ದಾರೆ. ಇನ್ನು ಯಾರಾದರೂ ನೋಡಿಲ್ಲ ಅಂದರೆ ಒಮ್ಮೆ ಆದರೆ ಗಮನಿಸಿ. ಇನ್ನು SC ST ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಬೇಕಾದ್ರೆ, MBA ವಿದ್ಯಾರ್ಥಿಗಳು ಒಂದು 69,000 ಆದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಪೇ ಮಾಡಿದಾರಲ್ಲ CET ಫೀಸು, ಅಷ್ಟು ಅಮೌಂಟು ನಿಮಗೆ ಈಗ 750 ಯಾರೆಲ್ಲ ಪೇ ಮಾಡಿ ಹೋಗಿದಾರ ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಕಂಪ್ಲೀಟು CET ಫೀಸ್ ಆದರೆ ರೀಫಂಡ್ ಆಗುತ್ತೆ. ಇನ್ನು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿದ್ರು, ನೀವು ಗೌರ್ಮೆಂಟ್ ಅಮೌಂಟಲ್ಲಿ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು 31,000 ಸಮಥಿಂಗ್ ಪೇ ಮಾಡಿದಾರಲ್ಲ, ಅಷ್ಟು ಅಮೌಂಟ್ ಆದರೆ ನೀವು ಕಂಪ್ಲೀಟ್ CET ಫೀಸ್ ಎಷ್ಟಾದರೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು OBC ಸ್ಟೂಡೆಂಟ್ಸ್ ಪೇ ಮಾಡ್ತಿದ್ದಾರೋ ಅಷ್ಟು ಅಮೌಂಟ್ ಆದರೆ ಸ್ಕಾಲರ್ಶಿಪ್ ಬರುತ್ತೆ. ಅದ್ರ ಜೊತೆಗೆ ಫುಡ್ ಆ್ಯಂಡ್ ಅಕಾಮಿಡೇಷನ್ದು ಒಂದು 10 to 20K ಆದರೆ ಎಕ್ಸ್ಟ್ರಾ ಬರುತ್ತೆ. ಆ CET ಬರೋ ಫೀಸ್ನ ನೀವು ಈಗ 750 ಪೇ ಮಾಡಿದರೆ ನಿಮಗೆ ಬರೋ 69,000 ಸಮಥಿಂಗು ಅದನ್ನು ತಂದು ಕಾಲೇಜ್ಗಾದರೆ ಪೇ ಮಾಡಬೇಕಾಗುತ್ತೆ. ಅದರಿಂದ ನೀವು ಕಂಪಲ್ಸರಿ ನೀವು ಸ್ಕಾಲರ್ಶಿಪ್ಗಾದರೆ ಅಪ್ಲೈ ಮಾಡಲೇಬೇಕಾಗುತ್ತೆ. SC ST ವಿದ್ಯಾರ್ಥಿಗಳು ಕಾಲೇಜಲ್ಲಿ ತಿಳಿಸ್ಕೊಡ್ತಾರೆ ಅಪ್ಲೈ ಮಾಡಿ ಅಂತ. ಇಲ್ಲಾಂದರೆ ನೀವು ನಿಮ್ಮ ಕೈಯಿಂದ ಆದರೆ ಫೀಸ್ನಾದರೆ ಪೇ ಮಾಡಬೇಕಾಗುತ್ತೆ. ಈಗ ಅದು ಕನ್ಸೆಷನ್ ಇರೋದೇ ಆ ರೀತಿ. ಜಸ್ಟ್ ನೀವು ಫಸ್ಟಿಗೆ ಪೇ ಮಾಡಬೇಕಾದ್ರೆ 750 ಆದರೆ ಪೇ ಮಾಡ್ತೀರಾ. ಅದಾದ ನಂತರ ಗೌರ್ನಮೆಂಟ್ ಆದರೆ ನಿಮ್ಮ ಪರವಾಗಿ CET ಫೀಸ್ ಆದರೆ ಹಾಕುತ್ತೆ. ಹಾಗೆ ಇನ್ ಕೇಸ್ ಏನಾದರೂ ಈಗಾಗಲೇ ಫಸ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ, ಅನೇಕ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಿಮಗೆ ಈಗಾಗಲೇ ಅಮೌಂಟ್ ಏನಾದರೂ 69,000 ಸಮಥಿಂಗ್ ಪೇ ಮಾಡಿಸ್ಕೊಂಡ್ಬಿಟ್ಟಿದ್ರೆ ನಿಮಗೆ ಅಮೌಂಟ್ ಆದರೆ ಸ್ಕಾಲರ್ಶಿಪ್ ಬರುತ್ತೆ. ಅದಾದ ನಂತರ ನೀವು ಅದನ್ನು ನಿಮ್ಮ ಅಕೌಂಟಲ್ಲೇ ಇಟ್ಕೊಂಡು ನೀವೇನು ಕಾಲೇಜ್ಗಾದರೆ ಪೇ ಮಾಡೋಂಗಿಲ್ಲ. ಇನ್ ಕೇಸ್ ಏನಾದರೂ ಪೇ ಮಾಡಿಲ್ಲ ಅಂದರೆ ನೀವು ಆದರೆ ಪೇ ಮಾಡಬೇಕಾಗುತ್ತೆ. ಇನ್ನು SSP ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ಡಾಗಿ ತಿಳಿಸೋದಿದೆ, ಅದನ್ನು ಮುಂದಿನ ದಿನಗಳಲ್ಲಾದರೆ ತಿಳಿಸ್ತೀನಿ. ಯಾಕಂದರೆ ಈಗ ಇನ್ನೂ ಅನೇಕ ವಿದ್ಯಾರ್ಥಿಗಳಾದರೆ ಅಡ್ಮಿಷನ್ ಆಗೋದು ಬಾಕಿ ಇದೆ. ಅದಾದ ನಂತರ ಅಲ್ಲಿ ತನಕ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ಅದರ ತಿಳಿಸ್ತಾ ಬನ್ನಿ. ನಾನು ಅದನ್ನು ಓದಿ ನಿಮಗೆ ಯಾವ ರೀತಿ ಅದರ ವೀಡಿಯೋ ಬೇಕು ಇನ್ಫಾರ್ಮೇಟಿವ್ ಅಂತ ಅದ್ರ ಬಗ್ಗೆ ಆದರೆ ಮುಂದಿನ ದಿನಗಳಲ್ಲಿ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.